ತಾವು ಹೇಳೋದು ಅಕ್ಷರಾಂಶ ನಿಜ. ಮೊನ್ನೆ ಏನು ಬಾಲಾಜಿ ಗ್ರಾಮದ ಚೆನ್ನಂಗಲಿ ಅಂತ ಒಂದು ಸ್ಥಳದಲ್ಲಿ ಜಾನಕಿ ರಾಧಾಕೃಷ್ಣನ್ ಅಂತ ಒಂದು 61 ವರ್ಷದ ಮಹಿಳೆಗೆ ಏನು ತುಳಿದು ಇದು ಮಾಡಿತ್ತು ಅಂತ ಹೇಳ್ತಾರೆ, ಅದೇ ಆನೆ. ಅದು ಖಾತ್ರಿಪಡಿಸ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಈ ಬಗ್ಗೆ ಫೋಟೋ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಸ್ ಇರುತ್ತೆ. ಕಳೆದ 3 ವರ್ಷದ ಮಾಹಿತಿಯನ್ನು ನಾವು ಕ್ರೋಢೀಕರಿಸಿದ್ವಿ. ಅದೇ ರೀತಿ ಇದೇ ಸ್ಥಳದಲ್ಲಿ ಗೌರಿ ಎಂಬ ಲೇಡಿಯನ್ನು ಕಳೆದ 6-7 ತಿಂಗಳ ಕೆಳಗಡೆ ಇದೇ ದೇವರಪುರ ಹಾಡಿಯಲ್ಲಿ ಅದು ಸ್ವಲ್ಪ ಘಾಸಿಗೊಳಿಸಿ ಆ ಮಹಿಳೆ ಸಹ ತೀರ್ಕೊಂಡಿದ್ದರು. ಆ ನಿಟ್ಟಿನಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ. ಈ ಅಬ್ಸರ್ವ್ ಮಾಡಬೇಕಾದ್ರೆ ಈ ಆನೆ ಈ ಜಲದಿಂದ ಏನು ಬಾಲಾಜಿ ಗ್ರಾಮದ ಒಂದು ದೇವರ ಕಾಡು ಪ್ರದೇಶಕ್ಕೆ ಪದೇ ಪದೇ ಬೇಟೆ ಮಾಡೋದನ್ನು ನಾವು ಖಾತ್ರಿಪಡಿಸ್ಕೊಂಡ್ವಿ. ಆಮೇಲೆ ಈ ಬಗ್ಗೆ ಮೊನ್ನೆ ಕಂಪ್ಲೇಂಟ್ ಏನು ಡೆತ್ ಆದ ತಕ್ಷಣ ನಾವೆಲ್ಲ ಮಾಹಿತಿಗಳನ್ನು ಎಲ್ಲ ಸಿಬ್ಬಂದಿ ಮತ್ತು ನಮ್ಮ RRT ETF ಏನು ನಮ್ಮ ಸಿಬ್ಬಂದಿ ಹೇಳಿತ ಎಲ್ಲ ಕ್ಲಿಪ್ಪಿಂಗ್ಸನ್ನು ವಿಡಿಯೋ ಕ್ಲಿಪ್ನ ಸ್ಕ್ರೀನ್ ಮಾಡಿ ನೋಡಲಾಗಿ ಇದರ ಒಂದು ಏನು ದಂತದ ಶೇಪು ಅದು ಒಂದು ವಿಸ್ತರಣೆ ಯಾವ ಶೇಪಲ್ಲಿ ವಿಸ್ತರಣೆ ಆಗಿದೆ ಮತ್ತು ಆ ಪಿಗ್ಮೆಂಟೇಷನ್ ಕಿವಿ ಮೇಲೆ ಇರ್ತಕ್ಕಂಥ ಪಿಗ್ಮೆಂಟೇಷನ್ ದೇಹದ ಒಂದು ಚೆರೆ ಅದನ್ನು ನಾವು ಆಮೇಲೆ ಏನು ಪೂರ್ತಿ ಸ್ಥಳಗಳನ್ನು ಗುರುತಿಸ್ಕೊಂಡು ಎಲ್ಲೆಲ್ಲಿ ಅದು ಕ್ಯಾಂಪ್ ಮಾಡ್ತಾಯಿತ್ತು, ಎಷ್ಟು ದಿವಸದಲ್ಲಿ ಮೂವ್ ಆಗ್ತಿತ್ತು, ಆಮೇಲೆ ಸ್ಥಳೀಯ ಏನು ಎಸ್ಟೇಟ್ ಓನರ್ಸು ಮತ್ತು ಲೇಬರ್ಸ್ ಜೊತೆಗೆ ಮಾಹಿತಿಯನ್ನು ಕ್ರೋಢೀಕರಿಸಿ ನಿರಂತರವಾಗಿ ಒಂದು ಕನ್ಕ್ಲೂಷನ್ಗೆ ಬಂದ್ವಿ. ಇದು ಈ ಭಾಗದಲ್ಲಿ 3 ಆನೆಗಳಿದೆ. ಒಂದು ಅಯ್ಯಪ್ಪ ಮತ್ತು ಅದ್ರ ಜೊತೆಗಿರ್ತಕ್ಕಂಥ ಒಂದು ಗಂಡ ಆನೆ ಮತ್ತು ಇದಕ್ಕೆ ವೇದ ಅಂತ ನಾವು ನಿನ್ನೆ ಸಾಯಂಕಾಲದ ನಾಮಿನೇಟ್ ಮಾಡಿದ್ವಿ. ಆ ವೇದ ಆನೆಯನ್ನು ಇದ್ರ ಜೊತೆಗೆ ಸಂಗಾತಿಯಾಗಿ ಏನು ಗಂಡು ಹೆಣ್ಣು ಅಂತಲ್ಲ, ಇದು ಸಹಪಾಠಿಯಾಗಿ ಓಡಾಡ್ಕೊಂಡು ಇರ್ತಾಯಿದ್ವು. ಅದು ಇವತ್ತು ನಮಗೆ ನಿನ್ನೆ ರಾತ್ರಿ ಅದೇ ಸ್ಥಳದಲ್ಲಿದ್ದ ನಾವು ಖಾತ್ರಿಪಡಿಸ್ಕೊಂಡ್ವಿ. ಆ ಸ್ಥಳದಲ್ಲಿದ್ದದನ್ನು ಖಾತ್ರಿಪಡಿಸ್ಕೊಂಡ್ವಿ. ನಿನ್ನೆ ಬೆಳಗ್ಗೆಯಿಂದನೂ ಸಿಬ್ಬಂದಿಗಳನ್ನು ಸುಮಾರು 60 ಸಿಬ್ಬಂದಿಯನ್ನು ಕವರ್ ಮಾಡಿಕೊಂಡು ಕಂಪ್ಲೀಟ್ ಕವರ್ ಮಾಡಿಕೊಂಡ್ವಿ. ಯಾವುದೇ ಕಾರಣಕ್ಕೂ ಆಚೆ ಈಚೆ ಹೋಗಬಾರ್ದು ಅಂತೇಳಿ ಇವತ್ತು ಬೆಳಗ್ಗೆ 2 ಆನೆ ನಮ್ಮ ಪೊನ್ನಪೇಟೆ ಭಾಗದ ಒಂದು ಶಾಲೆ ಹತ್ರ ಇದ್ವು. ಅವು ಸಹ ಇದು ಸೇಮ್ ಅಯ್ಯಪ್ಪ ಮತ್ತು ಇನ್ನೊಂದು ಆನೆ ಅದ್ರ ಜೊತೆ ಸೇರಿಕೊಂಡು ಬೆಳಗಿನ ಜಾವ ಈ ಕಡೆ ಪಾಸ್ ಆಗಿರೋದು ಖಾತ್ರಿಪಡಿಸ್ಕೊಂಡಾಗ ಹೆಜ್ಜೆ ಗುರುತು ಆಧಾರದ ಮೇಲೆ ಈ ಲೊಕೇಶನ್ಗೆ ಬಂದಿರೋದು ನಾವು ನಿಗದಿಪಡಿಸ್ಕೊಂಡ್ವಿ. ಆ ನಿಟ್ಟಿನಲ್ಲಿ ನಿನ್ನೆಯಿಂದನೇ ನಾವು ಪ್ರಿಪೇರ್ ಆಗಿದ್ವಿ. ಆನೆಗಳು ಯಾವ್ಯಾವ ಕ್ಯಾಂಪಿಂದ ಯಾವ ಆನೆ ತರಬೇಕು, ಒಟ್ಟು 7 ಆನೆಗಳು ತಂದಿದ್ವಿ. ಈ ಆನೆಗಳು ಯಾವ್ಯಾವ ಕ್ಯಾಂಪಿಂದ ತರಬೇಕು, ಲಾರಿಗಳು ಹೇಗೆ ಮಾಡಬೇಕು, ಕ್ರೇನು ಎಲ್ಲ ಸಿಬ್ಬಂದಿ ನಾವು ಸನ್ನದ್ಧರಾಗಿದ್ವಿ. ಯಾಕೆಂದರೆ ಕಳೆದ ಸಾರಿ ನಾವು ದಕ್ಷ ಆನೆ ಹಿಡಿದಿತ್ತು, ನಮಗೆಲ್ಲ ಗೊತ್ತಿದೆ. ಅದೇ ಒಂದು ಅನುಭವದ ಆಧಾರದ ಮೇಲೆ ನಾವು ಎಲ್ಲ ಒಂದು ತಂಡಗಳನ್ನು ರಚಿಸಿಕೊಂಡು ಮಾಹಿತಿಯನ್ನು ಸುಮಾರು ಕ್ರೋಢೀಕರಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ್ವಿ. ಇನ್ನು ಆನೆಯನ್ನು ಈಗ ನಾವು ಇಮಿಡಿಯೇಟ್ ನಾವು ಕ್ರಾಲ್ಗೆ ಹಾಕಲಿಕ್ಕೆ ದುಬಾರೆ ಕ್ಯಾಂಪ್ನಲ್ಲಿ ಕ್ರಾಲ್ಗೆ ಹಾಕಲಿಕ್ಕೆ ಅನುಮತಿ ಸಿಕ್ಕಿದೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನಿಂದ ಮತ್ತು APCF ಮನೋರಂಜನ್ ಸಾಹೇಬರು ಸಹ ಈ ಬಗ್ಗೆ ನಮಗೆ ಖಾತ್ರಿಪಡಿಸಿದರು. ಆಮೇಲೆ ಮಡಿಕೇರಿ DF ಅವರ ಸಹಕಾರ ಅತಿ ಮುಖ್ಯವಾಗಿದೆ. ಅವರು ಸಹ ಒಪ್ಕೊಂಡ್ರು. ಯಾಕೆಂದರೆ ಕ್ರಾಲ್ ಇರೋದು ಕಷ್ಟ. ಈಗಾಗಲೇ 4 ಆನೆಗಳು ನಾವು ಮಡಿಕೇರಿ ಬೇರೆ ಅಂದರೆ ರಾಮನಗರ ಇತರ ಭಾಗದಿಂದ ತಂದಿದ್ದೀವಿ, ನಮ್ಮ ಜಾಗ ಅಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡಿದ ಮೇರೆಗೆ ಒಂದು ಕ್ರಾಲಿಗೆ ರೆಡಿ ಆಗ್ತಾ ಇದೆ. ಆ ಕ್ರಾಲಿಗೆ ನಾವು ಹಾಕಿ ಇದನ್ನು ಪಳಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಈ ಆರೋಗ್ಯಕರವಾಗಿದೆ, ಆನೆಗೆ ಯಾವುದೇ ಒಂದು ಘಾಸಿ ಆಗಿಲ್ಲ ಅನ್ನೋದನ್ನು ನಾನು ಖಾತ್ರಿಪಡಿಸ್ಕೊಳ್ತಾ ಇದ್ದೀನಿ. ಸದೃಢವಾಗಿದೆ, ಆರೋಗ್ಯವಾಗಿದೆ ಅಂತ ಖಾತ್ರಿಪಡಿಸ್ತೇನೆ. ತಮ್ಮೆಲ್ಲರಿಗೂ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಸ್ಥಳೀಯ ರೈತರು ಈ ಆಡಿಯ ಜನಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ Gracias.